ನಾವು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು 3-4 ತಿಂಗಳಿಗೆ ಬಾಡಿಗೆ ಗಿಡಿಗೆ ಎಲ್ಲ ಕಾಸನ್ನ ಎತ್ತಿಟ್ಟಿರೋದು. ಫ್ರಾಂಚೈಸಿ ಹೋಗೋಕ್ಕಿಂತ ಮುಂಚೆ ನಮಗೆ ಟೀ ಮಾಡೋಕ್ಕೆ ಬರುತ್ತೋ ಇಲ್ಲ ಅಂತ ನಾವು ತಿಳ್ಕೊಬೇಕು. ದಿನಕ್ಕೆ ನೀವು 14 ಅವರ್ ನೀವು ಕೆಲಸ ಮಾಡಿದ್ರೂ 1,000 ಟೀ ಓಡಿಸ್ಬೇಕು ಅಂದರೆ 1 ಅವರಿಗೆ 70 ಟೀ ಓಡಿಸ್ಬೇಕು. ಅದಾಗತ್ತಾ? ಕೆಲವೊಬ್ರು ಹೇಳ್ಬಿಡ್ತಾರೆ 1,500 ಟೀ ಓಡುತ್ತೆ, 2,000 3,000 ಓಡುತ್ತೆ, ನಮಗೆ ತಿಂಗಳಿಗೆ 1 ಲಕ್ಷ ಬರುತ್ತೆ ಅಷ್ಟಿಷ್ಟು ಅಂತ ಹೇಳ್ತಾರೆ. ಬಟ್ ಫ್ಯಾಕ್ಟ್ ಅದಲ್ಲ. ಓಡ್ದವ್ರಿಗಿಂತ ಲಾಸ್ ಆದವ್ರ ಹತ್ರ ಹೋಗ್ಬೇಕು. ನಮಸ್ಕಾರ, ನನ್ನ ಹೆಸರು ಗಣೇಶ್ ಅಂತ. ನಮ್ಮ ಕೆಫೆ ಹೆಸರು ಬಂದು ಪಾಸಿಟಿವಿಟಿ ಅಂತ. POSIVITEA. TY ಬದಲು TEA ಅಂದರೆ ಪಾಸಿಟಿವ್ ಆಗಿರಬೇಕು ಅಂತ. ಅದಕ್ಕೋಸ್ಕರ ಎಂಡಲ್ಲಿ TEA ಅಂತ ಇರೋದು. ನಾವಿಲ್ಲಿ ಬೇಸಿಕಲಿ ಬಾಯ್ಲರ್ ಟೀ ಮಾಡ್ತೀವಿ. ಬಾಯ್ಲರ್ ಟೀ ಅಂತಂದರೆ ನಾರ್ಮಲ್ ಟೀಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇದರಲ್ಲಿ ಡಿಕಾಕ್ಷನ್ ಬೇರೆ ಇರುತ್ತೆ, ಸಕ್ಕರೆ ಬೇರೆ ಇರುತ್ತೆ, ನೀರು ಬೇರೆ ಇರುತ್ತೆ, ಹಾಲು ಬೇರೆ ಇರುತ್ತೆ. ಒಟ್ಟಿಗೆ ಕುದಿಸಲ್ಲ, ತುಂಬ ಹೊತ್ತವರೆಗೂ ಒಂದೇ ಕಡೆ ಇಟ್ಟಿರಲ್ಲ. ಒಂದೇ ಕುದಿಸಿ ನಾವು ಟೀನ ಕೊಡಲ್ಲ. ಇದು ಫ್ರೆಶ್ ಆಗಿ ರೆಡಿ ಆಗುವಂಥ ಒಂದು ಟೀ. ಈ ಕಾನ್ಸೆಪ್ಟ್ ನನಗೆ ಹೇಗೆ ಬಂತು ಅಂತಂದರೆ, ನಾನು ಯೂಶ್ವಲಿ ಕೇರಳ ತಮಿಳ್ನಾಡು ಕಡೆ ಹೋದಾಗ ಈ ಟೀನ ನಾನು ಜಾಸ್ತಿ ಕುಡಿದ್ರೂ ನನಗೇನು ಪಿತ್ತ ಈ ಥರ ಏನೂ ಆಗ್ತಿರಲಿಲ್ಲ. ಆ ಕಾರಣಕ್ಕೆ ಈ ಟೀನ ನಾವು ಇಲ್ಲಿ ಮಾಡಿರೋದು. ಟೀ ಬಂದು ತುಂಬ ಹೆಲ್ದಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾವು ಸ್ಟಾರ್ಟ್ ಮಾಡಿ ಸುಮಾರು ಒಂದು 6 ತಿಂಗಳಾಯಿತು. 6 ಮಂತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಚೆನ್ನಾಗಿ ಹೋಗ್ತಾ ಇದೆ ಈ ಬಾಯ್ಲರ್ ಟೀ. ಇದು ಇನ್ನೊಂದು ಸ್ಪೆಷಲ್ ಏನಂತಂದರೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಈ ಟೀನ ಮಾಡಿಕೊಡ್ಬೋದು. ಸಕ್ಕರೆ ಜಾಸ್ತಿ ಬೇಕು, ಕಡಿಮೆ ಬೇಕು, ಹಾಲು ಜಾಸ್ತಿ ಬೇಕು, ಹಾಲು ಕಡಿಮೆ ಬೇಕು, ಡಿಕಾಕ್ಷನ್ ಜಾಸ್ತಿ ಬೇಕು, ಕಡಿಮೆ ಬೇಕು ಅನ್ನೋ ಇದ್ರ ಮೇಲೆ ಟೀನ ನಾವು ಮಾಡಿಕೊಡ್ತೀವಿ. ಅಗ್ರಹಾರ ದಾಸರಳ್ಳಿ ವೀರೇಶ್ ಥಿಯೇಟ್ರ್ ಹತ್ರ ನಮ್ಮ ಕೆಫೆ ಇದೆ. ವಿಜಯನಗರಕ್ಕೂ ಹತ್ತಿರ ಆಗುತ್ತೆ. ಸರ್, ಬಾಯ್ಲರ್ ಟೀ ಬಂದು ಯೂಶ್ವಲಿ ನಾವು ಮ್ಯಾಗಿ ಜೊತೆಗೆ ಫ್ರೆಂಚ್ ಫ್ರೈಸು, ಸ್ಯಾಂಡ್ವಿಚ್ಚು, ಒಂದಿಷ್ಟು ಐಟಮ್ ಜೊತೆಗೆ ನಾವು ಟೀನ ಕನ್ಸ್ಯೂಮ್ ಮಾಡ್ಬೋದು. ಆಮೇಲೆ ಇವಾಗ ರೀಸೆಂಟಾಗಿ ನಾವು ತಿಂಡಿನೂ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ಗಿರ್ಮಿಟ್ ಜೊತೆಗೂ ಇದು ಒಳ್ಳೆ ಕಾಂಬಿನೇಷನ್ನು ಟೀದು, ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಇದು ಬಂದು ಪ್ಲೇನ್ ಟೀ ಆಗಿರುತ್ತೆ, ಅಂದರೆ ಇದರಲ್ಲಿ ಜಾಸ್ತಿ ಮಸಾಲ ಏನೂ ಇರಲ್ಲ. ಪ್ಲೇನ್ ಟೀ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಕಾನ್ಸೆಪ್ಟು ಹೇಗೆ ಉಟ್ಕೊಳ್ತು ಅಂತಂದರೆ, ನಾನು ಚಹಾ ಪ್ರಿಯ. ನನಗೆ ದಿನಕ್ಕೆ ಒಂದು 6ರಿಂದ 7 ಟೈಮ್ ಟೀ ಬೇಕೇ ಬೇಕು ಮಿನಿಮಮ್ಮು. ನಂಗೆ ಟೀ ಅಂದರೆ ತುಂಬ ಇಷ್ಟ. ನಾವು ಕೇರಳಗೆ ಹೋದರೆ ಅಥವಾ ತಮಿಳ್ನಾಡಿಗೆ ಹೋದರೆ ಈ ಟೀನ ನಾನು ರೈಡ್ಗೆ ಹೋದಾಗ ತುಂಬ ಕುಡಿತಾ ಇರ್ತೀನಿ. ಈ ಟೀ ಅಂದರೆ ಇಷ್ಟ. ಯಾಕೆ ಇಷ್ಟ ಅಂತಂದರೆ, ಬೇರೆ ಟೀ ನಾನು ದಿನಕ್ಕೆ ಒಂದು 6-7 ಟೈಮ್ ಕುಡಿದ್ಬಿಟ್ರೆ ನನಗೆ ಪಿತ್ತ, ಎದೆ ಉರಿ ಈ ಥರ ಎಲ್ಲ ಆಗುತ್ತೆ. ಬಟ್ ಇದು ಆ ಥರ ಇಲ್ಲ, ಇದು ಫ್ರೆಶ್ ಟೀ ಇದು. ಅದಕ್ಕೋಸ್ಕರ ಜಾಸ್ತಿ ಟೀ ಕನ್ಸ್ಯೂಮ್ ಮಾಡೋರಿಗೆ ಬಾಯ್ಲರ್ ಟೀ ಮಾಡಿಸ್ತೀವಿ. ಕುಡಿದ್ರೆ ನಮಗೆ ಬೇರೆ ಥರ ಎಫೆಕ್ಟ್ ಆಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ತುಂಬ ಕಡೆ ಸಕ್ಕರೆ ಜಾಸ್ತಿ ಹಾಕಿರ್ತಾರೆ ಟೀಗೆ. ಇದು ಹಂಗಲ್ಲ, ಸಕ್ಕರೆ ಕಡಿಮೆ ಪ್ರಮಾಣದಲ್ಲಿ ನಾವು ಹಾಕ್ಸ್ಕೊಂಡು ಕುಡಿಬೋದು. ನಾನೇನಕ್ಕೆ ಇದನ್ನು ಮಾಡಿದೆ ಅಂತಂದರೆ, ನನಗಿದು ಎಲ್ಲಾದರೂ ಹೊರಗಡೆ ಹೋದಾಗ ಸಕ್ಕರೆ ಕಡಿಮೆ ಹಾಕ್ಸ್ಕೊಂಡು ನಾನು ಕುಡಿಯೋ ಅಭ್ಯಾಸ ನನಗೆ. ಬೇರೆ ಟೀಯಲ್ಲಿ ಅದು ಆಪ್ಷನ್ ಇರಲ್ಲ. ಒಂದು ಸರಿ ಮಾಡಿಟ್ಬಿಟ್ರೆ ಅದನ್ನೇ ಕೊಡ್ತಾ ಇರ್ಬೇಕು. ಇದರಲ್ಲಿ ಹಂಗಲ್ಲ, ನಾವು ಮಾಡಿಕೊಡೋದ್ರಿಂದ ಸಕ್ಕರೆ ಕಡಿಮೆ ಹಾಕ್ಸ್ಕೊಂಡು ನಾವು ಕುಡಿಬೋದು. ಅದರಿಂದ ಈ ಕಾನ್ಸೆಪ್ಟ್ ಹುಡ್ಕೊಂತು. ಆಮೇಲೆ ಮುಂಚೆಯಿಂದ ನನಗೆ ಟೀ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರೋದ್ರಿಂದ ನಾನು ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಇದ್ರ ಬಗ್ಗೆ ತುಂಬ ರಿಸರ್ಚ್ ಕೂಡ ಮಾಡಿದ್ದೆ. ಅದಕ್ಕೋಸ್ಕರ ಬಾಯ್ಲರ್ ಟೀ, ಆಮೇಲೆ ಪಾಸಿಟಿವಿಟಿ ಅಂತ ಈ ಟೀಗೆ ಹೆಸರಿಟ್ಟಿವಿ. ಅಡ್ವಾನ್ಸ್ ಬಿಟ್ಟು ಒಂದು 3ರಿಂದ 4 ಲಕ್ಷ ಬೇಕಾಗುತ್ತೆ, ಅಂದರೆ ಈ ಥರ ಸೆಟಪ್ಪಿಗೆ. ಇನ್ನೂ ಕಡಿಮೆಯಲ್ಲಿ ಬೇಕಾದರೆ ಕಡಿಮೆಯಲ್ಲೂ ಮಾಡ್ಕೋಬೋದು. ಅಡ್ವಾನ್ಸು ಇದು ಎಲ್ಲ ಸೇರಿ ನನಗಾಗಿರೋದು ಒಂದು 5ರಿಂದ 6 ಆಗಿದೆ. ಸರ್, ಬೇಸಿಕ್ಕಾಗಿ ಶಾಪು ಒಂದು ಒಳ್ಳೆ ಲೊಕೇಶನಲ್ಲಿ ಶಾಪ್ ನೋಡಬೇಕು, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಫಸ್ಟು ಲೊಕೇಶನ್ನು, ಆಮೇಲೆ ಇನ್ಫ್ರಾಸ್ಟ್ರಕ್ಚರು ನಮ್ಗೆ ಯಾವ ಥರ ಬೇಕು ಅನ್ನೋದು ನಾವು ಡಿಸೈಡ್ ಮಾಡಿಕೊಂಡು ಮಾಡಬೇಕು. ಇಷ್ಟು ಜಾಗದಲ್ಲಿ ಯಾವ ಥರ ಬೇಕು, ನಾವು ಪೇಂಟಿಂಗ್ಸ್ ಮಾಡಿಸ್ಬೇಕಾ, ಸೀಲಿಂಗ್ಸ್ ಮಾಡಿಸ್ಬೇಕಾ, ತುಂಬ ಖರ್ಚು ಮಾಡೋ ಅವಶ್ಯಕತೆ ಏನಿರಲ್ಲ. ನಾರ್ಮಲಿ ಬೋರ್ಡು, ಕೂತ್ಕೊಳ್ಳೋಕೆ ರಿಕ್ವೈರ್ಮೆಂಟು, ಜಾಗ, ಆ ಥರ ನೋಡಿಕೊಂಡು ನಾವು ಮಾಡಿಕೊಂಡ್ರೆ ಒಂದು 5ರಿಂದ 6 ನನಗೆ ಬಂದಿರೋದು. ಒಂದು ಆ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಬಾಯ್ಲರು, ಸ್ಟವ್ ಬೇಕು, ಆಮೇಲೆ ಹೊರಗೆ ಇಲ್ಲಿ ಈ ಥರ ಸ್ಟ್ಯಾಂಡ್ ಇದೆ ಅಲ್ವಾ, ಆ ಥರ ಸ್ಟ್ಯಾಂಡ್ ಬೇಕು. ಒಂದು 2-3 ಸ್ಟ್ಯಾಂಡ್ಗಳು ಬೇಕಾಗ್ತವೆ. ಕೌಂಟ್ರ್ ಬೇಕಾಗುತ್ತೆ. ಆಮೇಲೆ ಹಾಲ್ದು ಪಾತ್ರೆಗಳು ಬೇಕಾಗುತ್ತೆ. ಅದೆಲ್ಲ ಸೇರಿ ನಮಗೆ 1-1.5 ಲಕ್ಷ ಬೇಕಾಗುತ್ತೆ. ಫ್ರಿಜ್ ಬೇಕು ಹಾಲೆಲ್ಲ ಇಟ್ಕೊಳ್ಳೋಕ್ಕೆ. ಸೊ ಕೆಲವೊಂದು ಮಿನಿಮಮ್ ಐಟಮ್ಸ್ ಆದರೂ ನಮಗೆ ಬೇಕೇ ಬೇಕಾಗುತ್ತೆ. ಟೀ ಯಾವ ಥರ ರನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ದಿನಕ್ಕೆ ನಿಮಗೆ ಒಂದು 150-200 ಟೀ ಹೋಗ್ತಾ ಇದೆ ಅಂತಂದರೆ ಒಬ್ಬರು ಸಾಕು. 300 ಹೋಗ್ತಾ ಇದೆ, 300 ಮೇಲೆ ಹೋಗ್ತಾ ಇದೆ, ಅಥವಾ ನೀವು ಬೇರೆ ಐಟಮ್ಸ್ ಮಾಡ್ತಾಯಿದ್ದೀರಾ, ಒಳಗಡೆ ಬೇರೆ ಐಟಮ್ಸು, ಹೊರಗಡೆ ಬೇರೆ ಐಟಮ್ಸು, 2 ಮಾಡ್ತಾ ಇದ್ದೀರಾ ಅಂತಂದರೆ ಒಂದು 2-3 ಜನ ಮ್ಯಾನ್ ಪವರ್ ಅಂತೂ ನಿಮಗೆ ಬೇಕೇ ಬೇಕಾಗುತ್ತೆ ಮಿನಿಮಮ್. ಅಷ್ಟಂತೂ ಮಿನಿಮಮ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ.
ಒಬ್ಬರು ಮಾಡ್ಬೋದು, ಇಬ್ಬರು ಮಾಡ್ಬೋದು. ನೀವು ಯಾವ ಥರ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಏರಿಯಾದಲ್ಲಿದ್ದೀರಾ, ಮಿನಿಮಮ್ ಇಬ್ಬರಂತೂ ಬೇಕೇ ಬೇಕು ಸರ್. ಇಬ್ಬರು ಬೇಕು. ಇನ್ನೂ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಒಂದು 3 ಜನ 4 ಜನ ಅಂತೂ ಬೇಕೇ ಬೇಕಾಗುತ್ತೆ ಸರ್. ಇಲ್ಲಿ ನಾವು ಬೆಳಗ್ಗೆ 4 ಗಂಟೆಗೆಲ್ಲ ನಮ್ಮ ಟೀ ರೆಡಿ ಇರುತ್ತೆ. 3:40 3:50ಕ್ಕೆ ಓಪನ್ ಮಾಡಿ ನಾವು 4 ಗಂಟೆಗೆ ಟೀ ರೆಡಿ ಇರುತ್ತೆ. ಮಾರ್ನಿಂಗು ಒಂದು 5 ಗಂಟೆಯಿಂದ ಒಂದು 10-11 ಗಂಟೆವರೆಗೂ ಫ್ಲೋ ಚೆನ್ನಾಗಿರುತ್ತೆ. ಅಂದರೆ ಆ ಟೈಮಲ್ಲಿ ಓಡಾಡೋರು, ತಿಂಡಿ ತಿಂದವರು ಬಂದವರು ಅವರೆಲ್ಲ ಇದು ಮಾಡ್ತಾರೆ. ಆಮೇಲೆ ಈ 12 ಗಂಟೆಯಿಂದ 3 ಗಂಟೆ ಒಂದು ಸ್ವಲ್ಪ ಕಡಿಮೆನೇ, 3-3:30ವರೆಗೆ ಕಡಿಮೆನೇ. ಆಮೇಲೆ ಮತ್ತೆ ತಿರ್ಗಾ 3:30ಯಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆಫೀಸಲ್ಲಿರೋ ಕೆಲಸ ಮಾಡೋರು ನಿದ್ದೆ ಬರ್ತಾ ಇರುತ್ತೆ, ಅವ್ರು ಬಂದುಬಿಟ್ಟು ಟೀ ಕುಡಿತಾರೆ. ಸೊ ಕಾಲೇಜ್ ಸ್ಟೂಡೆಂಟ್ಸು ಆ ಥರದವರೆಲ್ಲ ಒಂದು 12 ಗಂಟೆಯಿಂದ 3 ಗಂಟೆವರೆಗೂ ಕಡಿಮೆನೇ. ಈ 12 ಗಂಟೆಯಿಂದ 3 ಗಂಟೆವರೆಗೂ ನಮ್ಮಂಥವ್ರು ಎನಿ ಟೈಮ್ ಟೀ ಬೇಕು ಅನ್ನೋರು ಮಾತ್ರ ಅಲ್ಲೊಬ್ರು ಇಲ್ಲೊಬ್ರು. ಅದು ಬಿಟ್ಟರೆ ಯೂಶ್ವಲಿ ಒಂದು 12 to 3 ಫ್ಲೋ ಕಡಿಮೆ ಇರುತ್ತೆ. 3:30ಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೈಟು ಒಂದು 7:30-8 ಗಂಟೆವರೆಗೂ, 7:30 ಮ್ಯಾಕ್ಸಿಮಮ್ 7:30-8 ಗಂಟೆವರೆಗೂ ಟೀ ಫ್ಲೋ ಇರುತ್ತೆ ಸರ್. ಯೂಶ್ವಲಿ ಪ್ರೈಮ್ ಲೊಕೇಶನ್ಸ್ ಇರಬೇಕು, ಫುಟ್ ಪ್ರಿಂಟ್ ಅಂತೀವಿ, ಜನ ಜಾಸ್ತಿ ಓಡಾಡ್ತಾ ಇರಬೇಕು. ಆ ಥರ ಲೊಕೇಶನ್ಸ್ಗಳಲ್ಲಿ ಅಥವಾ ಕಾಲೇಜು, ಸ್ಕೂಲು, ಆಫೀಸು ಆ ಥರ ಲೊಕೇಶನ್ಸ್ಗಳಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಫ್ಲೋ ಜಾಸ್ತಿ ಇರುತ್ತೆ. ನಮಗೊಂದು ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗುತ್ತೆ. ಏನೂ ಇಲ್ಲ, ಇಲ್ಲಿ ಯಾರೂ ಓಡಾಡ್ತಾ ಇಲ್ಲ ಅನ್ನೋ ಜಾಗದಲ್ಲಿ ನಾವು ಮಾಡಿದ್ರೆ ಯಾರೂ ಬರಲ್ಲ. ಅಥವಾ ಅಲ್ಲಿ ಯಾರು ಅಂದರೆ ಆಫೀಸು ಏನೋ ಇರುತ್ತೆ, ಒಂದು 2-3 ಆಫೀಸ್ಗಳಿರ್ತವೆ, ಕಾಲೇಜಸ್ ಇರುತ್ತೆ, ಆ ಕಡೆ ಮಾಡಿದ್ರೆ ಓಕೆ. ಇಲ್ಲ ಅಂದರೆ ಯೂಶ್ವಲಿ ಒಂದು ಸ್ವಲ್ಪ ಕ್ರೌಡೆಡ್ ಏರಿಯಾದಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಇವಾಗ ಫ್ರಾಂಚೈಸಿ ಕಾನ್ಸೆಪ್ಟು ಒಬ್ಬೊಬ್ಬರು ಫ್ರಾಂಚೈಸಿ ಮಾಡ್ಕೊಂಡಿರ್ತಾರೆ. 8 ಲಕ್ಷ 10 ಲಕ್ಷ ಅವ್ರದ್ದು ಚಾರ್ಜ್ ಇರುತ್ತೆ. ಫ್ರಾಂಚೈಸಿ ಹೋಗೋಕ್ಕಿಂತ ಮುಂಚೆ ನಮಗೆ ಟೀ ಮಾಡೋಕ್ಕೆ ಬರುತ್ತೋ ಇಲ್ಲ ಅಂತ ನಾವು ತಿಳ್ಕೊಬೇಕು. ಸುಮಾರು ಈಗ ಫ್ರಾಂಚೈಸಿಗಳು ಕರ್ಕೊಂಡೋಗಿ ನಾನು 8 ಲಕ್ಷ 10 ಲಕ್ಷ 5 ಲಕ್ಷ ಅಂತ ತೋರಿಸ್ತಾರೆ. ಕೆಲವು ಫ್ರಾಂಚೈಸಿಗಳು ಕ್ಲೋಸು ಆಗಿವೆ, ತೊಗೊಂಡವ್ರು ಕ್ಲೋಸು ಮಾಡ್ಕೊಂಡಿದ್ದಾರೆ. ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು, ನೀವು ಪಾತ್ರೆ ತೊಳೆದಿಂದ ಹಿಡಿದು ಟೀ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಸುಮ್ಮನೆ ಫ್ರಾಂಚೈಸಿ ತೊಗೊಂಡ್ರು ಅವ್ರು ಏನೋ ಕೊಟ್ಟರು ನಾನು ಮಾಡಿಕೊಟ್ಟೆ ಅಂತಲ್ಲ. ಬಂದುಬಿಟ್ಟು ನೀವು ಫ್ರಾಂಚೈಸಿ ತೊಗೊಂಡಿರ್ತಾರೆ, ಸ್ಟ್ರಾಂಗ್ ಟೀ ಮಾಡಿಕೊಡು ಅಂತಾರೆ. ಹೆಂಗೆ ಮಾಡಿಕೊಡ್ತೀರಾ? ಅವರೊಂದು ರೇಷಿಯೋ ಹೇಳಿರ್ತಾರೆ, 2 ಲೀಟ್ರ್ ಹಾಲು ಹಾಕು, 1 ಲೀಟ್ರ್ ನೀರು ಹಾಕು, ಈ ಪೌಡ್ರ್ ಹಾಕು, ಆ ಪೌಡ್ರ್ ಹಾಕು ಅಂತ ನಿಮ್ಗೆ ಹೇಳ್ಬಿಟ್ರು, ನೀವು ಮಾಡಿಕೊಟ್ರಿ. ಯಾರೋ ಒಬ್ರು ಬಂದುಬಿಟ್ಟು ನಿಮ್ಗೆ ಕೇಳ್ತಾರೆ. ಈಗ ಟ್ರಾನ್ಸ್ಪರೆನ್ಸಿ ಇರಬೇಕು. ಏನು ಹಾಕ್ತೀರಾ ಅಂತ ಕೇಳಿದ್ರೆ ನಾವು ಇಲ್ಲಿ ಹೇಳ್ತೀವಿ, ನಮ್ಮದೆಲ್ಲ ಹೊರಗಡೆನೇ ಇದೆ, ಈ ಟೀ ಪುಡಿ ಹಾಕ್ತೀವಿ, ಸಕ್ಕರೆ ಇಷ್ಟ ಹಾಕ್ತೀವಿ ಅಂತ ಹೇಳ್ತೀವಿ. ಆ ಥರ ಒಂದಿಷ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು. ಆ ಥರ ಇದ್ದು ಮಾಡಿದ್ರೆ ಒಳ್ಳೆಯದು. ಅವ್ರು ನಿಮಗೇನು ಸಪೋರ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ನಾವು 8 ಲಕ್ಷ ಕೊಟ್ವಿ 10 ಲಕ್ಷ ಕೊಟ್ವಿ ಅಂತ 4 ದಿನಕ್ಕೆ ಮುಚ್ಚೋ ಥರ ಇದರ ಥರ ಆಗಬಾರ್ದು. ಕೆಲವೊಂದು ಫ್ರಾಂಚೈಸಿಗಳೆಲ್ಲ ಆ ಥರ ಆಗುತ್ತೆ. ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ, ಚೆನ್ನಾಗೂ ರನ್ ಆಗುತ್ತೆ. ಅದ್ರ ಬಗ್ಗೆ ಏನೂ ಇದಿಲ್ಲ. ನಾವು ಫ್ರಾಂಚೈಸಿಗೆ ಹೋಗೋಕ್ಕಿಂತ ಮುಂಚೆ ನಾವೊಂದು ತಲೆ ಓಡಿಸ್ಬೇಕು. ನಾನು ಎಲ್ಲಿ ಮಾಡ್ತಾಯಿದ್ದೀನಿ, ಫ್ರಾಂಚೈಸಿ ಕೊಡೋನು ಕರೆಕ್ಟಾಗಿ ನನಗೆ ಕೊಡ್ತಾ ಇದ್ದಾನ, ನನಗೆ ಲಾಸ್ ಆದರೆ ಹೆಂಗೆ ಏನು, ನಾವೇನು ಮಾಡಬೇಕು ಗೊತ್ತಾ, ಓಡ್ದವ್ರಿಗಿಂತ ಲಾಸ್ ಆದವ್ರ ಹತ್ರ ಹೋಗ್ಬೇಕು. ಈಗ ಅವನೇನೋ ಯಾವುದೋ ಒಂದು ಏರಿಯಾದಲ್ಲಿ ಒಂದು 1000 ಟೀ ಓಡ್ತಾ ಇರುತ್ತೆ. 1000 ಟೀ ಎಲ್ಲ ಕಡೆ ಓಡುತ್ತೆ ಅಂತಾರೆ. 1000 ಟೀ ಓಡೋಕ್ಕೆ ಪಾಸಿಬಲ್ ಇಲ್ಲ. ದಿನಕ್ಕೆ ನೀವು 14 ಅವರ್ ನೀವು ಕೆಲಸ ಮಾಡಿದ್ರೂ 1000 ಟೀ ಓಡಿಸ್ಬೇಕು ಅಂದರೆ 1 ಅವರಿಗೆ 70 ಟೀ ಓಡಿಸ್ಬೇಕು. ಅದಾಗುತ್ತಾ? ಇಲ್ಲ. ನೀವು ಹೋಗಿ ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವ್ಯಾಪಾರ ಎಷ್ಟು ರನ್ ಆಗ್ತಾಯಿದೆ, ಏನಾಗ್ತಾಯಿದೆ ಅನ್ನೋದು. ಅದ್ರ ಮೇಲೆ ಫ್ರಾಂಚೈಸಿ ತೊಗೊಳ್ಳೋಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ಅದ್ರ ಮೇಲೆ ವರ್ಕ್ ಮಾಡಬೇಕು. ಸುಮ್ಮನೆ ಯಾರೋ ಹೇಳಿದ್ರು ತೊಗೊಂಡ್ವಿ ಅನ್ನೋಕ್ಕಿಂತ ನೀವು ವರ್ಕ್ ಮಾಡಿಕೊಂಡು ನಂಗೆ ನಿಜ ಇದು ವರ್ತಿದೆ ಅಂತಂದರೆ ಹೋಗ್ಬೇಕು, ಇಲ್ಲ ಅಂದರೆ ಹೋಗ್ಬಾರ್ದು. ಯಾಕಂದರೆ ಪಾತ್ರೆ ನೀವು ತೊಳಿಬೇಕು, ಟೀ ನಿಮಗೆ ಮಾಡೋಕ್ಕೆ ಬರಬೇಕು. ಅಥವಾ ಫ್ರಾಂಚೈಸಿ ತೊಗೊಂಡ್ರು ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತು ಮಾಡ್ಕೋಬೇಕು. ಆ ಥರ ಸ್ಕಿಲ್ಸ್ನ ನಮಗಿತ್ತು ಅಂತಾರೆ ಫ್ರಾಂಚೈಸಿ ತೊಗೋಬೇಕು. ಇಲ್ಲಾಂದರೆ ಲಾಸ್ ಆಗುತ್ತೆ. ಸುಮ್ಮನೆ ಟೀ ಮಾಡೋಕ್ಕೆ ವಯಸ್ಸು ಅಂತ ಏನಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರೂ ಮಾಡ್ಬೋದು. ಮೇಕ್ ಶೋರ್ ಏನಂತಂದರೆ ಕರೆಕ್ಟಾಗಿ ಅವ್ರು ಏನು ಹೇಳ್ತಾರೆ ಅದು ನೀವು ನೋಡಿಕೊಂಡು ಮಾಡಿಕೊಡ್ಬೇಕಷ್ಟೆ. ಏಜು ಇದು ಅಂತ ಕ್ಯಾಟಗರಿ ಅಂತ ಏನೂ ಇಲ್ಲ. ಗಂಡು ಮಕ್ಕಳು ಹೆಣ್ಮಕ್ಳು ಇವ್ರು ಮಾಡಬೇಕು ಅವ್ರು ಮಾಡಬೇಕು ಅಂತೇನಿಲ್ಲ. ಯಾವುದೇ ಕ್ಯಾಟಗರಿ ಅವರಾಗಿರ್ಬೋದು, ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಮಾಡಿಕೊಡೋಕ್ಕೆ. ಆಮೇಲೆ ಕಸ್ಟಮರ್ಸ್ ಏನು ಹೇಳ್ತಾರೆ ಅದನ್ನು ನೀವು ಕೇಳ್ಕೊಂಡು ಮಾಡಿಕೊಡೋ ಥರ ನಿಮ್ಮ ಮೈಂಡ್ ಸೆಟ್ ಇರಬೇಕು. ಹಂಗಿದ್ರೆ ಮಾತ್ರ ನೀವು ಮಾಡ್ಬೋದು ಸರ್. ಇದು ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಸ್ಟಾರ್ಟಿಂಗಲ್ಲಿ ಏನು ಬ್ರೇಕ್ ಇವನ್ ಆಗಿಲ್ಲ, ನಿಜ ಹೇಳಬೇಕು ಅಂತ. ಕೆಲವೊಬ್ರು ಹೇಳ್ಬಿಡ್ತಾರೆ 1,500 ಟೀ ಓಡುತ್ತೆ, 2,000 3,000 ಓಡುತ್ತೆ, ನಮಗೆ ತಿಂಗಳಿಗೆ 1 ಲಕ್ಷ ಬರುತ್ತೆ ಅಷ್ಟಿಷ್ಟ ಅಂತ ಹೇಳ್ತಾರೆ. ಬಟ್ ಫ್ಯಾಕ್ಟ್ ಅದಲ್ಲ. ನಿಮಗೆ ಸ್ಟಾರ್ಟಿಂಗ್ ನೀವು ಮಾಡಿದ್ರಿ ಅಂತಂದರೆ ನಿಮ್ಮ ಮನೆ ಬರೋ ತುಂಬ ಚೆನ್ನಾಗಿತ್ತು ಅಂದರೆ ನೀವು ಸ್ಟಾರ್ಟಿಂಗ್ ಮಂತಲ್ಲೇ ತುಂಬ ಚೆನ್ನಾಗಿ ಓಡಿಬಿಡುತ್ತೆ. ಇಲ್ಲ ಅಂತಂದರೆ ಟೈಮ್ ಹಿಡ್ಕೊಳ್ಳುತ್ತೆ, ಒಂದು 5-6 ತಿಂಗಳು. ನನ್ನ ಬ್ರೇಕ್ ಇವನ್ ಆಗಬೇಕು ಅಂದರೆ ಮಿನಿಮಮ್ 3-4 ತಿಂಗಳು ಸ್ಟಾರ್ಟಿಂಗಲ್ಲಿ ಆಗಿಲ್ಲ. ಏನು ಒಂದು 3-4 ತಿಂಗಳು ಸಸ್ಟೇನ್ ಆಗಬೇಕು, ಅದಕ್ಕೆ ನಾವು ಕಾಸು ಎತ್ತಿಟ್ಟಿರಬೇಕು. ಇಲ್ಲಿ ಏನು ಮಾಡಬೇಕು ಅಂದರೆ ಸರ್, ನಾವು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು 3-4 ತಿಂಗಳಿಗೆ ಬಾಡಿಗೆ ಗಿಡಿಗೆ ಎಲ್ಲ ಕಾಸನ್ನ ಎತ್ತಿಟ್ಟಿರಬೇಕು. ಎತ್ತಿಟ್ಟರೆ ಮಾತ್ರ ನಮ್ಗೆ ಒಂದು ಸ್ವಲ್ಪ ಈಸಿಯಾಗಿ ನಾವು ಹೋಗ್ಬೋದು. ನನಗೆ ಬ್ರೇಕ್ ಇವನ್ ಆಗಿರೋದು ಇವಾಗ ಆಗ್ತಾಯಿದೆ. ಒಂದು 3-4 ಮಂತ್ಸ್ ಆದಮೇಲೆ ಒಂದು 300+ ಟೀ ಇವಾಗ ಓಡ್ತಾ ಇದೆ. ಸೊ ನಿಮಗೆ ಮಿನಿಮಮ್ ಒಂದು 1 ಲ್ಯಾಕ್ಸ್ ಅಂತೂ ಕ್ರಾಸ್ ಆಗೇ ಆಗುತ್ತೆ ತಿಂಗಳಿಗೆ. 1-1.5 ಅಂತೂ ಮಿನಿಮಮ್ ನಿಮಗೆ 1 to 1.5 ಲ್ಯಾಕ್ಸ್ ಅಂತೂ ಆರಾಮಾಗಿ ಆಗುತ್ತೆ. ಎಲ್ಲ ತೆಗೆದ್ರು ನಿಮಗೆ ಒಂದು ಏನಿಲ್ಲ ಅಂದರೆ ಒಂದು 45,000 ಹೊಡೆಯುತ್ತೆ. ಅದು 6 ತಿಂಗಳು ಆದಮೇಲೆ. 6 ತಿಂಗಳಾದಮೇಲೆ ಅಂದರೆ ನಿಮಗೆ ಲೋನ್ ಇಲ್ಲ, ಬೇರೆ ಏನೂ ಇದಿಲ್ಲ, ನೀವೇ ಮಾಡ್ತಾಯಿದ್ದೀರಾ, 3-4 ಜನ ವರ್ಕರ್ಸ್ ಇಲ್ಲ,
ನೀವೇ ಮಾಡ್ತಾ ಇದ್ದೀರಾ ಅಂದರೆ ಕಾಸನ್ನ ಉಳಿಸ್ಬೋದು. ಮೋರ್ ಪ್ರಾಫಿಟ್ ಇದೆ, ಬಟ್ ಅದ್ರ ತಕ್ಕಂಗೆ ಶ್ರಮನೂ ಇದೆ. ಸುಮ್ಮನೆ ಯಾರೋ ಹೇಳ್ತಾರೆ ನಮ್ಗೆ 1,500 ಹೋಯ್ತು, 2,000 ಹೋಯ್ತು, 3,000 ಟೀ ಹೋಯ್ತು, ಹಂಗಿರಲ್ಲ ಅದು. ನೀವು ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾರೋ ಒಬ್ರು ಹೇಳ್ಬಿಡ್ತಾರೆ 1,000 ಹೋಗುತ್ತೆ, 2,000 ಟೀ ಹೋಗುತ್ತೆ, 3,000 ಆಗುತ್ತೆ. ಅಷ್ಟು ಈಸಿಯಾಗಿ ಎಲ್ಲೂ ಹೋಗಲ್ಲ. ತುಂಬ ಕಷ್ಟ ಇದೆ. ನೀವು ಟೇಸ್ಟ್ ಕೊಡಬೇಕು, ರೀಸನೇಬಲ್ ರೇಟ್ ಇರಬೇಕು, ಬಂದವ್ರಿಗೆ ಖುಷಿ ಆಗಬೇಕು, ಆ ಥರ ಎಲ್ಲ ತುಂಬ ಇದೆ. ನೀವು ರಿಸರ್ಚ್ ಮಾಡಿದಾಗ ಅದು ನಿಮ್ಗೆ ಗೊತ್ತಾಗುತ್ತೆ. ಫ್ಯೂಚರ್ ಇಲ್ಲ ಸರ್, ಇದನ್ನು ಇನ್ನೂ ಚೆನ್ನಾಗಿ ಓಡಿಸ್ಬೇಕು. ಇದು ಓಡಿಸಾದ್ಮೇಲೆ ನೆಕ್ಸ್ಟು ಬ್ರ್ಯಾಂಚು ಅದು ಇದು ಮಾಡಬೇಕು. ಫ್ರ್ಯಾಂಚೈಸಿ ಕೇಳಿದ್ರು 1-2-3 ಜನ. ಫ್ರ್ಯಾಂಚೈಸಿ ಫಸ್ಟ್ ನಾವು ಸಸ್ಟೇನ್ ಆಗಬೇಕು. ಫ್ರ್ಯಾಂಚೈಸಿ ಕೊಡ್ತೀನಿ ಸ್ಟಾರ್ಟಿಂಗ್ ಹೇಳ್ಬಿಡ್ಬಾರ್ದು. ಯಾಕಂದರೆ ಫ್ರ್ಯಾಂಚೈಸಿ ತೊಗೊಂಡು ನಾನು ಬೈಕೋಬಾರ್ದು. ನಂಗೆ ತುಂಬ ಜನ ಬಂದು ಬೈಕೊಂಡಿದ್ದಾರೆ, ಅವನ ಹತ್ರ ತೊಗೊಂಡು 8 ಲಕ್ಷ ಲಾಸ್ ಆಗೋದೆ, 9 ಲಕ್ಷ ಲಾಸ್ ಆಗೋದೆ, 6 ಲಕ್ಷ ಲಾಸ್ ಆಗೋದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಂಗೆ ನನಗೆ ಯಾರು ಬೈಕೋಬಾರ್ದು. ಸೊ ನಾವು ಫ್ರ್ಯಾಂಚೈಸಿ ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಅವರಿಗೆ ನ್ಯಾಯ ಒದಗಿಸ್ಬೇಕು. ಕರೆಕ್ಟಾಗಿರೋ ಅವ್ರ ಪ್ರಾಡಕ್ಟ್ನ ನಾವು ಕೊಡಬೇಕು, ಅವ್ರಿಗೆ ರನ್ ಆಗಬೇಕು. ಆಮೇಲೆ ಅವರೇನೋ ಪ್ರಾಬ್ಲಮಲ್ಲಿದ್ದಾರೆ ಅಂತ ನಾವು ಹೋಗ್ಬಿಟ್ಟು ನಮ್ಮ ಟೈಮ್ ಇರಬೇಕು ಅಷ್ಟು. ಅವ್ರ ಬಿಸ್ನೆಸ್ ರನ್ ಆಗ್ತಾ ಇಲ್ಲ ಅಂದರೆ ನಾವೇ ಹೋಗಿ ನಿಂತ್ಕೋಬೇಕು, ನಾವೇ ಮಾಡಿಕೊಡ್ಬೇಕು. ಸುಮ್ಮನೆ ಕಾಸು ಇಸ್ಕೊಂಡು ನಾವೆಲ್ಲೋ ಕೂತ್ಕೊಂಡ್ವಿ, ಅವ್ರು ನಮಗೆ ಬೈಕೊಂಡ್ರು, ಅವ್ರು ಲಾಸ್ ಮಾಡಿಕೊಂಡ್ರು, ಆ ಥರ ಆಗಬಾರ್ದು. ಸೊ ಫ್ರ್ಯಾಂಚೈಸಿ ಕೊಡಬೇಕು, ಫ್ರ್ಯಾಂಚೈಸಿ ಮಾಡಬೇಕು ಅಂದ್ರೂ ಎರಡೂ ವಿಚಾರ ಮಾಡೇ ಮಾಡಬೇಕು. ತೊಗೋಬೇಕು ಅಂದ್ರೂ ನಾವು ವಿಚಾರ ಮಾಡಬೇಕು, ನಾವು ಕೊಡಬೇಕು ಅಂದ್ರೂ ವಿಚಾರ ಮಾಡಬೇಕು. ಮಾರ್ಕೆಟ್ನ ನಾವು ರಿಸರ್ಚ್ ಮಾಡಬೇಕು, ಹೊರಗಡೆ ಹೋಗಬೇಕು. ಅವ್ರು ಯಾರೋ ನಮಗೆ ಫ್ರ್ಯಾಂಚೈಸಿ ಬಗ್ಗೆ ಹೇಳಿದ್ರು, ಇನ್ನೊಂದೇನೋ ಹೇಳಿದ್ರು ಅನ್ನೋಕ್ಕಿಂತ ನಾವು ಒಂದು ಸ್ವಲ್ಪ ಓಡಾಡಿಕೊಂಡು ಎನ್ಕ್ವೈರಿ ಮಾಡಬೇಕು. ಈಗೇನೆಂದರೆ ನೀವು ಟೀಗೆ ಅಂತ ಯಾರನ್ನೋ ಕರೆಸಿರ್ತೀರ, ಅವ್ರು 4 ದಿನ ಕೈ ಕೊಟ್ಟೋದ್ರು. ಟೀ ಯಾರು ಮಾಡ್ತಾರೆ? ನೀವೇ ಮಾಡಬೇಕು. ಪಾತ್ರೆ ತೊಳೆಯೋಕ್ಕೆ ಯಾರೂ ಇಲ್ಲ, ಯಾರು ತೊಳಿತಾರೆ? ನೀವೇ ತೊಳಿಬೇಕು. ಕೈಯೆಲ್ಲ 10 ಲಕ್ಷ ಇಟ್ಕೊಂಡು ಯಾರೋ ಕರ್ಸ್ಬಿಡ್ತೀವಿ ಬಿಡು. ತುಂಬ ಜನ ಮೈಂಡಲ್ಲಿ ಹೆಂಗಿರುತ್ತೆ ಅಂದರೆ ಯಾರೋ ಕೆಲಸದವ್ರು ಮಾಡ್ಕೊಂಡು ಹೋಗ್ತಾರೆ, ಅದು ಆ ಥರ ಇರಲ್ಲ. ಯಾಕಂದರೆ ಯಾರೂ ಇವತ್ತು 2 ದಿನ ಬಿಟ್ಟರು ಅಂತಂದರೆ ಟೀ ನೀವು ಮಾಡಲೇಬೇಕು. ಅವ್ರು ಹೋಗ್ಬಿಡ್ತಾರೆ, ಟೀ ನೀವೇ ಮಾಡಬೇಕು. ಟೀ ಮಾಡೋದ್ರ ಬಗ್ಗೆ ನೀವು ಕಲ್ತ್ಕೋಬೇಕು, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಬೇಕು, ಮಾರ್ಕೆಟಲ್ಲಿ ಓಡಾಡಬೇಕು. ಏನೇನು ಎಷ್ಟಿದೆ ಅಂತ ಒಂದು 5-6 ತಿಂಗಳು ನೀವು ಎನ್ಕ್ವೈರಿ ಮಾಡಬೇಕು. ಯಾವ್ಯಾವ ಐಟಮ್ಗೆ ಎಷ್ಟೆಷ್ಟು ಆಗುತ್ತೆ. ಈಗ ಒಂದೊಂದು ಐಟಮ್ ಒಂದೊಂದು ರೇಟ್ ಹೇಳ್ತಾರೆ. ಸ್ಟಾರ್ಟಿಂಗ್ ನೀವು ಹೋದ ತಕ್ಷಣ ನನಗೇನಾಗಿತ್ತು ಅಂದರೆ ಒಂದು ಎಕ್ಸ್ಪೀರಿಯೆನ್ಸು, ಸೆಕೆಂಡ್ಸ್ ಐಟಮ್ಸ್ನ ನೋಡೋಕ್ಕೆ ಹೋಗಿದ್ದೆ. ಸೆಕೆಂಡ್ಸ್ ಐಟಮೇ ವಸ್ತುಗಿಂತ ಜಾಸ್ತಿ ಹೇಳ್ತಾ ಇದ್ದಾರೆ. ಹೆಂಗೆ ನಂಬ್ತೀರಾ ನೀವು? ನಾನು ವಸ್ತು ಎನ್ಕ್ವೈರಿ ಮಾಡಿದೆ, ಸೆಕೆಂಡ್ಸು ಎನ್ಕ್ವೈರಿ ಮಾಡಿದ್ದೆ. ನೀವು ಸೆಕೆಂಡ್ಸ್ ನೋಡೋಕ್ಕಂತ ಹೋಗ್ತೀರಾ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ವಸ್ತುಗಿಂತ ನೀವು ಜಾಸ್ತಿ ಹೇಳ್ತಾ ಇದ್ದಾನೆ ಅಂತ. ಏನು ಯೂಸ್ ಬಂತು ಸೆಕೆಂಡ್ಸ್ ತೊಗೊಂಡ್ರೆ? ಹಂಗೆ ಒಂದು ಸ್ವಲ್ಪ ಮಾರ್ಕೆಟ್ ಎನ್ಕ್ವೈರಿ ಮಾಡಿದ್ರೆ ನಿಮಗೊಂದಿಷ್ಟು ವಿಷಯಗಳು ಗೊತ್ತಾಗ್ತವೆ. ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. ತುಂಬ ಜನ ಟೀಯಲ್ಲಿ, ಕಾಫಿಯಲ್ಲಿ, ಬೇರೆದರಲ್ಲಿ, ಬೇರೆ ಫುಡ್ಡಲ್ಲಿ ಲಾಭ ಇದೆ ಅಂದ್ಕೊಂಡಿರ್ತಾರೆ. ಸ್ಟಾರ್ಟಿಂಗಲ್ಲಿ ಲಾಭ ಇರಲ್ಲ. ಸ್ವಲ್ಪ ದಿನ ಒಂದು 5-6 ತಿಂಗಳು ನಾವು ಕಷ್ಟಪಡಬೇಕು, ಅದರಲ್ಲಿ ಕೆಲಸ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮಗೆ ಮಾಡೋಕ್ಕೆ ಬರಬೇಕು. ಮಾಡೋಕ್ಕೆ ಬಂದರೆ ಮಾತ್ರ ಅದರಲ್ಲಿ ನಾವು ವರ್ಕ್ ಮಾಡೋಕ್ಕೆ ಇದಾಗುತ್ತೆ. ಇಲ್ಲ ಸುಮ್ಮನೆ ಈಗ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ, ತುಂಬ ಜನ ಮಾರ್ಕೆಟಲ್ಲಿ ಚೀಟ್ ಮಾಡ್ತಾರೆ. ಫ್ರ್ಯಾಂಚೈಸಿ ತೊಗೊಂಬಿಡಿ 8 ಲಕ್ಷ 10 ಲಕ್ಷ ಅಂತ. ಹಂಗೆಲ್ಲ ಹೋಗಿ ತುಂಬ ಜನ ಇದೇ ರೋಡಲ್ಲಿ 1-2 ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ಆ ಥರ ನಿಮಗೂ ಆಗಬಾರ್ದು. ಸೊ ಒಂದು ಸ್ವಲ್ಪ ಮಾರ್ಕೆಟ್ನ ರಿಸರ್ಚ್ ಮಾಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಕಾಲಿಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.